ಸಿದ್ದಾಪುರ ತಾಲೂಕಿನ ನಾಣಿಕಟ್ಟಾದಲ್ಲಿ ತ್ಯಾಗಲಿ ಸೇವಾ ಸಹಕಾರಿ ಸಂಘ ನಾಣಿಕಟ್ಟಾದ ಶತಸಂಪನ್ನ ಸಭಾಭವನದಲ್ಲಿ ಬೇಡ್ತಿ ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿ ಸಿದ್ದಾಪುರ ಘಟಕ ಇವರಿಂದ ಅಘನಾಶಿನಿ ನದಿ ತಿರುವು ಯೋಜನೆಯ ವಿರೋಧಿ ಹೋರಾಟದ ಬಗ್ಗೆ ಸಾರ್ವಜನಿಕ ಪೂರ್ವಭಾವಿ ಸಭೆ ಶುಕ್ರವಾರ ನಡೆಯಿತು. ತ್ಯಾಗಲಿ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ನಾರಾಯಣ್ ಬಿ ಹೆಗಡೆ ಮತ್ತಿಹಳ್ಳಿ ಅವರ ನೇತೃತ್ವದಲ್ಲಿ ನದಿಯ ತಿರುವು ವಿರೋಧಿ ಹೋರಾಟದ ಪೂರ್ವಭಾವಿ ಸಭೆ, ಅಘನಾಶಿನಿ ನದಿ ತಿರುವು ಯೋಜನೆ ಸಭೆಯಲ್ಲಿ ನದಿಯ ತಿರುವು ವಿರೋಧಿ ಹೋರಾಟದ ಸಮಿತಿ ಆಂದೋಲನ ಪ್ರಮುಖರಾದ ಗೋಪಾಲಕೃಷ್ಣ ತಂಗಾರಮನೆ, ಜಿಎಂ ಹೆಗಡೆ ಹೆಗ್ಗನೂರು, ನಾಗಪತಿ ಬೀರಗೌಡ ಹುತ್ಗಾರ ಆಗಮಿಸಿದ್ದರು. ಸೇರಿದ 150ಕ್ಕೂ ಹೆಚ್ಚಿನ ಸಂಖ್ಯೆಯ ರೈತರು ಎಲ್ಲಾ ಸಾರ್ವಜನಿಕರ ಜೊತೆಗೆ ಸಮಾಲೋಚನೆ ಚರ್ಚೆ ನಡೆಸಿದರು. ಸಭೆಯಲ್ಲಿ ಎಲ್ಲಾ ಸದಸ್ಯರು, ರೈತರು, ಸಾರ್ವಜನಿಕರು ಆಗಮಿಸಿ ತಮ್ಮ ಅವಶ್ಯ ಒಕ್ಕೊರಲಿನ ಅಭಿಪ್ರಾಯ ವ್ಯಕ್ತಪಡಿಸಿ ಸಭೆಯನ್ನು ಯಶಸ್ವಿಗೊಳಿಸಲು ಹೋರಾಟ ಮಾಡಲೇಬೇಕು. ನಮ್ಮ ರೈತರ ಉಳಿವು ಹೋರಾಟ ಮಾಡಿದರೆ ಮಾತ್ರ ಸಾಧ್ಯ. ಸಭೆಯಲ್ಲಿ ಸೇರಿದ ಎಲ್ಲರೂ ಹೋರಾಟಕ್ಕೆ ತಮ್ಮ ಸಮ್ಮತಿಯನ್ನು ಸೂಚಿಸಿದರು. ಸಭೆಯಲ್ಲಿ ತ್ಯಾಗಲಿ ಸೇವಾ ಸಹಕಾರಿ ಸಂಘದ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರು, ಮುಖ್ಯ ಕಾರ್ಯನಿರ್ವಾಹಕರು, ಸಿಬ್ಬಂದಿಗಳು, ಮುಖ್ಯವಾಗಿ 150ಕ್ಕೂ ಹೆಚ್ಚಿನ ಸಂಖ್ಯೆಯ ರೈತರು, ಎಲ್ಲಾ ಸಾರ್ವಜನಿಕರು ಸೇರಿದ್ದರು. ಹೊಳೆ ಹತ್ತಿರದ ತೋಟ ಏನಿರ್ತದೆ ಆಗಳದಲ್ಲಿ ನೀರು ಸಾಗುತ್ತೆ. ಅದರಿಂದ ಅಲ್ಲಿ ಜವಳು, ಮೊಳೆ, ಹಲವಾರು ಸಮಸ್ಯೆಗಳು ರೈತರಿಗೆ ಆಗ್ತದೆ. ಮತ್ತೆ ಬೇಸಿಗೆಯಲ್ಲಿ ಏನ್ ಮಾಡ್ತಾರೆ ಕೇಳಿದ್ರೆ ಅಷ್ಟು ಪಂಪ್ ಸೆಟ್ ಕಟ್ ಮಾಡ್ಬಿಡ್ತಾರೆ. ಈಗ ಇಲ್ಲಿಯ ಜೀವನವನ್ನು ಹಾಳು ಮಾಡಿ ಬೇರೆಯವರ ಜೀವನ ಉದ್ಧಾರ ಮಾಡ್ತೇವೆ ಅಂತ ಒಂದು ಉದ್ದೇಶ. ಎರಡನೇ ಕೇಳಿದ್ರೆ ಕಟ್ಟಿನ ಕೆಳಗಡೆ ಇವತ್ತು ನಾವು ವ್ಯವಸಾಯ ಇರಿದ್ರೆ ಹಾಗೆ ಬಿಟ್ಟರೆ ಬಂಡಿ ಏನಾಗ್ತದೆ, ಆ ರೀತಿಯ ನದಿ ಪಾತ್ರ ಒಣಗಿ ಮುಂದಿನವರಿಗೂ ನೀರಿಲ್ಲ. ಮುಂದಿನವರಿಗೆ ಸ್ವಾಭಾವಿಕವಾಗಿ ನೀರಿಲ್ಲ, ಅಲ್ಲಿ ಹಿಂದಿನವರಿಗೆ ಪೈಪನ್ನು ಕಟ್ ಮಾಡ್ತಾರೆ. ಇದು ಒಂದು. ಎರಡನೇದಾಗಿ ಈ IAS ಅಧಿಕಾರಿಗಳು ನಾವು ರಾಜಕೀಯ ಪಕ್ಷದ ಬಗ್ಗೆ ಏನೂ ಹೇಳಿಕ್ತಾ ಇರಲಿಲ್ಲ. ಯಾಕಂದ್ರೆ ಆ ಮಟ್ಟದಲ್ಲಿ ನಡೆಯುವಂಥದ್ದು ಇವರಿಗೆ ಗೊತ್ತಿರೋದಿಲ್ಲ. ಇಲ್ಲಿ MLA MB ಯಾರಿಗೆ ಗೊತ್ತಿರೋದಿಲ್ಲ. ಅಲ್ಲಿ ರಾಷ್ಟ್ರ ಮಟ್ಟದಲ್ಲ ರಾಜ್ಯ ಮಟ್ಟದಲ್ಲೂ ನಡೀತದೆ. ನಮಗೆ ಇವ್ರು ಹೇಳಿದಂಗೆ ಪರಿಸರದ ಅನೇಕ ವಿಜ್ಞಾನಿಗಳೆಲ್ಲ ಕಾಂಟ್ಯಾಕ್ಟ್ ಇರೋದ್ರಿಂದ DPR ಸಿಕ್ಕಿದ್ರೆ DPR ಆಗ್ತಾ ಇರೋ ಗೊತ್ತಾಗಿದೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.